ನಮ್ಮ ಜನರು ಸಣ್ಣ ಸಣ್ಣ ಮಕ್ಕಳನ್ನು ನೋಡದೆ ನೂಕಲು ಶುರು ಮಾಡಿದರು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಪ್ಪ ಅಂದರೆ SRS ಹಿಲ್ಸ್ ಅಂದರೆ ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟ. ಬೆಂಗಳೂರಿಂದ 60 ಕಿಲೋಮೀಟರ್ ಹಾಗೂ ಮೈಸೂರಿಂದ 100 ಕಿಲೋಮೀಟರ್ ಮತ್ತು ರಾಮನಗರದಿಂದ ಕೇವಲ 15ರಿಂದ 14 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ನೀವು ಗಾಡಿಗಳನ್ನ ಪಾರ್ಕಿಂಗ್ ಮಾಡೋಕ್ಕೋಸ್ಕರ ಪಾರ್ಕಿಂಗ್ ಫೀಸ್ ಇರುತ್ತೆ, ಅದನ್ನು ಪೇ ಮಾಡಿ ಗಾಡಿಗಳನ್ನೆಲ್ಲ ಇಲ್ಲಿ ತಂದು ಪಾರ್ಕ್ ಮಾಡ್ಬೋದು. ಈ ಬೆಟ್ಟ ಪುರಾಣ ಪ್ರಸಿದ್ಧ ಬೆಟ್ಟವಾಗಿದ್ದು ಅನೇಕ ಕಥೆಗಳನ್ನು ಈ ಬೆಟ್ಟ ಹೊಂದಿದೆ. ಒಂದೊಂದೇ ಕಥೆಯನ್ನು ಇಲ್ಲಿನ ಮಾಹಿತಿಯನ್ನು ತಿಳ್ಕೊತ ಮುಂದೆ ಹೋಗೋಣ ಬನ್ನಿ ಗೈಸ್. ಅಂದರೆ ಈ ಬೆಟ್ಟದಲ್ಲಿ ಕೆಳಭಾಗದಲ್ಲಿ ರೇಣುಕಾಂಬ ದೇವಿಯ ದೇವಸ್ಥಾನವಿದೆ ಮತ್ತು ಮಧ್ಯಭಾಗದಲ್ಲಿ ಭೀಮೇಶ್ವರ, ಮರಳು ಸಿದ್ದೇಶ್ವರ ಎಂಬ ವೀರಭದ್ರೇಶ್ವರ ಎಂಬ ಸನ್ನಿಧಿಗಳಿವೆ ಮತ್ತು ಬೆಟ್ಟದ ತುದಿ ಭಾಗದಲ್ಲಿ ಶ್ರೀ ರೇವಣ್ಣ ಸಿದ್ದೇಶ್ವರ ಸ್ವಾಮಿಯ ದೇವಾಲಯವನ್ನು ನಾವು ನೋಡಬಹುದು. ಗೈಸ್, ನಾವು ಮೊದಲಿಗೆ ಫುಲ್ ಟಾಪಲ್ಲಿರುವ ಶ್ರೀ ರೇವಣ್ಣ ಸಿದ್ದೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಗೈಸ್, ಇನ್ನೊಂದು ಏನಪ್ಪ ನೋಟಿಸ್ ಮಾಡಬೇಕು ಅಂದರೆ ನನ್ನ ಯಾರು ನೋಡ್ತಾವ್ರೆ ಅನ್ನೋದು ನಾನು ಬಿಡಬೇಕು. ನಾನೇನಿದ್ರು ವಿಡಿಯೋ ಮಾಡಬೇಕು, ವಿಡಿಯೋದಲ್ಲಿ ಮಾತಾಡಬೇಕು. ಇದೊಂದು ಚೆನ್ನಾಗಿ ಅರ್ಥ ಆಗೈತೆ. ನಾನು ಯಾವಾಗ ಬೇರೆ ನೋಡ್ತೀನಿ, ನಾನು ಏನು ಮಾತಾಡ್ತಿರ್ತೀನೋ ಅದನ್ನೇ ಮರ್ತೋಗ್ಬಿಡ್ತೀನಿ. ಇದೊಂದು ನೋಟಿಸ್ ಮಾಡಿಕೊಂಡೆ ಗೈಸ್. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಈ ಸೀಟ್ ಬೆಟ್ಟದ ತುದಿ ಭಾಗದವರೆಗೂ ಹಾಕಿದ್ದಾರೆ ಗೈಸ್. ದಿನಕ್ಕೆ ಇಲ್ಲಿಗೆ ಬರೋ ಭಕ್ತಾದಿಗಳು ಸಾವಿರಾರು ಜನ ದಿನದಲ್ಲಿ ಬರ್ತಾರೆ. ಒನ್ ಡೇ ಟ್ರಿಪ್ ಒಂಥರ ಚೆನ್ನಾಗಿದೆ ಪ್ಲೇಸು, ಹಾಗೂ ದೇವರ ದರ್ಶನವನ್ನು ಕೂಡ ಪಡೆಯಬಹುದು. ಒಂದು ಸುಂದರ ಪ್ರಕೃತಿಯನ್ನು ಹೊಂದಿದೆ ಈ ಬೆಟ್ಟ. ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತೀನಿ. ಹಾಗೆ ಮುಂದೆ ಹೋಗ್ತಾ ಬೆಟ್ಟದ ಸೌಂದರ್ಯವನ್ನು ನೋಡುತ್ತಾ ಹೋಗೋಣ ಬನ್ನಿ. ನೀವು ತಪ್ಪದೆ ಈ ಜಾಗಕ್ಕೆ ವಿಸಿಟ್ ಮಾಡಬೇಕು, ಏಕೆಂದರೆ ನಾವಿನ್ನು ಅರ್ಧ ಬೆಟ್ಟದಲ್ಲಿದ್ದೀವಿ. ಇಲ್ಲಿನ ಸೌಂದರ್ಯವನ್ನು ನೀವೇ ನೋಡಬಹುದು. ಸುತ್ತಲೂ ಕೆರೆಯ ವಾತಾವರಣ ಹಾಗೂ ಗ್ರೀನರಿ. ಭಕ್ತಾದಿಗಳು ಹೋಗಲೆಂದೇ ನಮಗೆ ಈ ಕಬ್ಬಣಗಳ ಗ್ರಿಪ್ಪಲ್ಲಿ ಹಿಡ್ಕೊಂಡು ಹೋಗ್ಬೋದು. ಬೆಟ್ಟದ ಮಧ್ಯಭಾಗದ ನಂತರ ನಾವು ಒಂದು ಗಣೇಶನ ವಿಗ್ರಹವನ್ನು ನೋಡಬಹುದು. ಇಲ್ಲಿ ನೀವು ಮೆಟ್ಟಲುಗಳನ್ನು ನೋಡಬಹುದು. ಇಲ್ಲಿ ಮೆಟ್ಟಲಿಲ್ಲ, ಸಿಮೆಂಟ್ ಮೆಟ್ಟಲು ಹಾಕಿದ್ದಾರೆ ಮತ್ತು ಇನ್ನೊಂದು ಬೆಟ್ಟದಲ್ಲಿ ಮೆಟ್ಟಲನ್ನು ಕೆತ್ತಿದ್ದಾರೆ. ಶ್ರೀ ರೇವಣ್ಣ ಸಿದ್ದೇಶ್ವರರು ಹೇಗೆ ಉದ್ಭವಗೊಂಡರೆಂದರೆ ತೆಲಂಗಾಣದ ಕೊಲನೋಪಾಕ ಎಂಬ ಊರಿನಲ್ಲಿ ಸೋಮೇಶ್ವರ ಎಂಬ ಲಿಂಗದಿಂದ ಉದ್ಭವಗೊಳ್ಳುತ್ತಾರೆ. 700 ವರ್ಷ ಲೋಕ ಸಂಚಾರ ಮಾಡಿ ನಂತರ 700 ವರ್ಷ ಗೋಪ್ಯವಾಗಿ ತಪಸ್ಸನ್ನು ಆಚರಣೆ ಮಾಡಿ ಸಿದ್ಧಿ ಪಡೆದು ಶ್ರೀ ರೇವಣ್ಣ ಸಿದ್ದೇಶ್ವರ ಆಗುತ್ತಾರೆ. ಇವರು ತಪಸ್ಸು ಮಾಡಿದ ಬೆಟ್ಟವೇ ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟ, ಅವೇರಳ್ಳಿ, ರಾಮನಗರ. ಗ್ರಿಪ್ಪರ್ ಹಾಕಿ ಒಂದು ಹತ್ತುವ ಅವಕಾಶವನ್ನು ಕರೆಕ್ಟಾಗಿ ಮಾಡಿದ್ದಾರೆ. ನೀವೇನಾದರೂ ಒನ್ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ಈ ಬೆಟ್ಟಕ್ಕೆ ಒಮ್ಮೆ ಬನ್ನಿ. ನಿಮಗೂ ಕೂಡ ಈ ಬೆಟ್ಟ ತುಂಬ ಇಷ್ಟವಾಗುತ್ತದೆ. ಹೀಗೆ ಸಿದ್ದೇಶ್ವರರು ತಪಸ್ಸು ಮಾಡುತ್ತಿರುವಾಗ ಒಂದು ರೋಚಕ ಕತೆ ನಡೆಯುತ್ತದೆ. ಆ ಕತೆ ಏನಪ್ಪ ಎಂದರೆ, ಒಬ್ಬ ಬೇಟೆಗಾರ ಹುಡವನ್ನು ಬೇಟೆಯಾಡಲು ಹುಡದ ಬೆನ್ನೆತ್ತಿ ಬರುತ್ತಿರುತ್ತಾನೆ. ಆ ಹುಡ ತಪಸ್ಸು ಮಾಡುತ್ತಿರುವ ಸ್ವಾಮಿಯನ್ನು ಕಾಪಾಡಿ ಎಂದು ಕೇಳಿಕೊಳ್ಳುತ್ತದೆ. ಆಗ ಹುಡ ಅಂತ ಪ್ರಾಣಿಯನ್ನು ಕಾಪಾಡಿ ಆ ಬೇಟೆಗಾರನಿಗೆ ಒಂದು ವರ ಮತ್ತು ಒಂದು ಶಾಪವನ್ನು ಕೊಡುತ್ತಾರೆ. ವರವೇನೆಂದರೆ ನೀನು ಅಷ್ಟೈಶ್ವರ್ಯವಂತನಾಗು ಎಂಬ ವರವನ್ನು ನೀಡುತ್ತಾರೆ. ಜೊತೆಗೆ ಒಂದು ಶಾಪವನ್ನು ಕೂಡ ಕೊಡುತ್ತಾರೆ. ಶಾಪವೇನೆಂದರೆ ನಾನು ಇರುವ ಜಾಗವನ್ನು ನೀನು ಯಾರಿಗಾದರೂ ಹೇಳಿದರೆ ನಿನ್ನ ತಲೆ ಒಡೆದು ಸಹಸ್ರಾರು ಹೋಳುಗಳಾಗುತ್ತದೆ ಎಂದು ಶಾಪವನ್ನು ಕೂಡ ಕೊಡುತ್ತಾರೆ. ಮೊದಲು ಈ ಥರ ಎಲ್ಲ ಕಮ್ಮಿ ಇರಲಿಲ್ವ ಸೀಟ್ ಹಾಕಿ ಗೈಸ್, ನೀವು ಒಂದ್ಸಲನಾದರೂ ಈ ಬೆಟ್ಟಕ್ಕೆ ವಿಸಿಟ್ ಕೊಡಬೇಕು. ತುಂಬ ಅದ್ಭುತವಾಗಿದೆ. ಈಗ ವಾತಾವರಣ ಹಾಗೂ
ಇಲ್ಲಿನ ಪ್ರಕೃತಿ ಸೌಂದರ್ಯ. ಗೈಸ್, ನಾವಿನ್ನೇನು ಬೆಟ್ಟದ ತುದಿ ಭಾಗಕ್ಕೆ ಬಂದಿದ್ದೇವೆ. ಫೈನಲಿ ವಿ ಆರ್ ಇನ್ ದ ಟಾಪ್. ನಾವು ಇಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ 2 ಮಂಟಪಗಳನ್ನು ನೋಡಬಹುದು. ಇಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತೆ ಅಂತ ಹೇಳುತ್ತಾರೆ. ಇದು ಪಶ್ಚಿಮಕ್ಕಿರುವ ಮಂಟಪ. ನಾವು ಬೆಟ್ಟದ ತುದಿ ಭಾಗದಲ್ಲಿದ್ದೀವಿ. ಮತ್ತು ಇವಾಗ ಬೆಟ್ಟದಿಂದ ತುದಿ ಭಾಗದಿಂದ ಹತ್ತಿ ಸ್ವಲ್ಪ ಮುಂದಕ್ಕೆ ಹೋದರೆ ನಾವು ಸ್ವಾಮಿಯ ದರ್ಶನವನ್ನು ಪಡೆಯಬಹುದು. ಗೈಸ್, ಇನ್ನೊಂದು ಏನಪ್ಪ ಅಂದರೆ ವಿಷಯ, ಎಲ್ಲ ಬೆಟ್ಟಗಳಲ್ಲೂ ಜಲಮೂಲಗಳು ಇದ್ದೇ ಇರುತ್ತವೆ. ನಾನು ಏನಪ್ಪ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಂದರೆ, ದಯವಿಟ್ಟು ಈ ಥರ ಯಾರು ಪ್ಲ್ಯಾಸ್ಟಿಕ್ ಆಗಲಿ, ಪೇಪರ್ ಆಗಲಿ, ಪ್ಲ್ಯಾಸ್ಟಿಕ್ ಪೇಪರ್ ಆಗಲಿ ಈ ಥರ ತಂದು ದಯವಿಟ್ಟು ಇಲ್ಲೆಲ್ಲ ಎಸಿಬೇಡಿ. ನೀವು ಇನ್ನೊಂದು ಬಂಡೆಯ ಒಳಗಿನ ಇನ್ನೊಂದು ಗಣೇಶ ವಿಗ್ರಹವನ್ನು ನೋಡಬಹುದು. ಇವತ್ತು ಕಾರ್ತಿಕ ಸೋಮವಾರವಾಗಿರುವ ಕಾರಣ ನೀವು ಜನ ಸಾಗರವನ್ನು ನೋಡಬಹುದು. ಇಲ್ಲಿ ನಾನು ಹೇಳಿದಂಗೆ ದಿನ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಖಂಡಿತ ನೀವು ಒಂದು ಬಾರಿ ಈ ಜಾಗಕ್ಕೆ ಬನ್ನಿ, ನಿಮಗೂ ಈ ಜಾಗ ಇಷ್ಟವಾಗುತ್ತದೆ. ಇಲ್ಲಿನ ಸೌಂದರ್ಯವನ್ನು ನೋಡಿದರೆ ಇಲ್ಲಿನ ಜನಸಾಗರವನ್ನು ನೀವು ನೋಡಬಹುದು. ನೀವು ಇವಾಗ ನೋಡ್ತಿರೋ ಜಾಗ ಶ್ರೀ ರೇವಣ್ಣ ಸಿದ್ದೇಶ್ವರ ಸ್ವಾಮಿಯವರು 700 ವರ್ಷಗಳ ಕಾಲ ತಪಸ್ಸು ಮಾಡಿ ನೆಲೆಸಿರುವ ಜಾಗ. ಈ ಬಂಡೆಯ ಒಳಗಡೆ ಅವರು ಅವರು ತಪಸ್ಸು ಮಾಡಿ ನೆಲೆಸಿದ್ದಾರೆ. ಅದೇ ರೀತಿ ಬೇಟೆಗಾರನು ಅಷ್ಟೈಶ್ವರ್ಯವಂತನಾಗುತ್ತಾನೆ. ಈ ವಿಚಾರವೆಲ್ಲ ಅಲ್ಲಿನ ಪ್ರಾಂತ್ಯದ ನಾಯಕನಾದ ಚಾಮರಸನಿಗೆ ತಿಳಿಯುತ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ಬೇಟೆಗಾರನು ಈ ವಿಷಯವನ್ನು ಚಾಮರಸನಿಗೆ ಹೇಳುತ್ತಾನೆ. ಆಗ ಅವನ ತಲೆ ಒಡೆದು ಸಹಸ್ರಾರು ಹೋಳುಗಳಾಗುತ್ತದೆ. ನಂತರ ಚಾಮರಸನು ಶ್ರೀ ರೇವಣ್ಣ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಲು ಬರುತ್ತಾನೆ. ಆಗ ಸಿದ್ದೇಶ್ವರರು ನಿನಗೆ ಏನು ವರ ಬೇಕೆಂದು ಕೇಳುತ್ತಾರೆ. ಆಗ ಚಾಮರಸನು ನಿನ್ನ ಪಾದದ ಕೆಳಗೆ ಒಪ್ಪತ್ತಿನ ಪೂಜೆ ಬೇಕೆಂದು ಸಿದ್ದೇಶ್ವರರಲ್ಲಿ ಕೇಳಿಕೊಳ್ಳುತ್ತಾರೆ. ಆಗ ವರವನ್ನು ಕೊಟ್ಟು ಸಿದ್ದೇಶ್ವರರು ಆಗಲಿ ಎಂದು ಹೇಳುತ್ತಾರೆ. ಈಗಲೂ ಕೂಡ ಚಾಮರಸನಿಗೆ ಒಪ್ಪತ್ತಿನ ಪೂಜೆ ನಡೆಯುತ್ತದೆ ಎಂದು ಅಲ್ಲಿನ ಪ್ರಧಾನ ಅರ್ಚಕರು ಹೇಳಿದ್ದಾರೆ. ಎಲ್ಲ ಜನರನ್ನು ಒಟ್ಟಿಗೆ ದರ್ಶನ ಮಾಡಲು ಬಿಟ್ಟಾಗ ಅಲ್ಲಿ ನಡೆದ ದೃಶ್ಯವನ್ನು ನೀವೇ ನೋಡಿರಿ. ನಮ್ಮ ಜನರು ಸಣ್ಣ ಸಣ್ಣ ಮಕ್ಕಳನ್ನು ನೋಡದೆ ನೂಕಲು ಶುರು ಮಾಡಿದರು. ಗೈಸ್, ಎಷ್ಟು ಜನ ಅಂದರೆ 2 ಅವರ್ ನಂತರ ದರ್ಶನ ಮಾಡಿ ಇವಾಗ ಬಂದಿದ್ದೀವಿ. ಇನ್ನೂ ಜನ ಹೋಗೋದು ಕಮ್ಮಿ ಆಗಿಲ್ಲ. ಎಷ್ಟು ಜನ ಇದ್ದಾರೆ ನೋಡ್ರಿ, ಸಖತ್ ಜನ ಇದ್ದಾರೆ ಇವತ್ತು. ಹಾಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ನೋಡ್ರಿ ಎಷ್ಟು ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಜನ ಗೈಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಗೈಸ್. ಗೈಸ್, ಇವಾಗ ಬೆಟ್ಟ ಇಳಿದು ಹೋಗ್ತಾ ಇದ್ದೀವಿ. ನಂತರ ಚಾಮರಸನಿಗೆ ಶ್ರೀ ರೇವಣ್ಣ ಸಿದ್ದೇಶ್ವರರು ಹೇಳುತ್ತಾರೆ, ನನ್ನ ಅರ್ಧಾಂಶವು ಇಲ್ಲೇ ಗೋಚರಿಸುತ್ತದೆ, ಇದಕ್ಕೆ ದಿನನಿತ್ಯ ಪೂಜೆ ಮಾಡಿ ಎಂದು ಹೇಳಿ ಅವರು ಮತ್ತೆ ಸೋಮೇಶ್ವರ ಲಿಂಗದಲ್ಲಿ ಐಕ್ಯವಾಗುತ್ತಾರೆ. ಇದಿಷ್ಟು ಶ್ರೀ ರೇವಣ್ಣ ಸಿದ್ದೇಶ್ವರ ಅವರ ಕತೆ. ಗೈಸ್, ದೇವರ ದರ್ಶನಕ್ಕೆ ಬೆಳಗ್ಗೆ 9 ರಿಂದ 4 ಗಂಟೆವರೆಗೂ ಸಮಯ ಇರುತ್ತೆ. ಈ ಸಮಯದಲ್ಲಿ ನೀವು ಬಂದು ಬೆಟ್ಟ ಹತ್ತಿ ದೇವರ ದರ್ಶನವನ್ನು ಪಡೆದುಕೊಳ್ಬೋದು. ಆಕ್ಚುಲಿ ಅಲ್ಲಿ 9 ರಿಂದ 4 ಅಂತ ಹಾಕಿರಲ್ಲ, ಗೈಸ್ 1 ರಿಂದ ಮತ್ತೆ 2ವರೆಗೂ ಬಾಗಿಲು ಹಾಕಿರ್ತಾರಂತೆ. ನಂತರ ನೀವು ತಿರ್ಗಾ 4ವರೆಗೂ ಮತ್ತೆ ಓಪನ್ ಇರುತ್ತೆ ದೇವಸ್ಥಾನ. ಆ ಟೈಮಲ್ಲಿ ನೀವು ಹೋಗಿ
ದರ್ಶನ ಪಡೆಯಬಹುದು. ಏಕಾಪಟ್ಟೆ ರಶ್ ಇತ್ತು. ಇವಾಗ ತಾನೇ ಬೆಟ್ಟ ಇಳಿದಿದ್ದೀವಿ. ಬೆಟ್ಟ ಬೇರೆ ಹಾಕೊಂಡು ಫುಲ್ಲು ಸೆಕೆ ಆಗ್ತಿದೆ. ನಾವು ಬೆಳಗ್ಗೆ 10 ಗಂಟೆಗೆ ಹತ್ತಿದವರು ಇವಾಗ ಆಗಲೇ 1:15 ಆಗ್ತಾ ಬಂದಿದೆ. ಬೆಟ್ಟ ಏನು ಜಾಸ್ತಿ ದೂರ ಇಲ್ಲ ಗೈಸ್, ಒಂದು 20 ಮಿನಿಟ್ಸ್ ಟ್ರೆಕ್ ಮಾಡಿದ್ರೆ ಸಾಕು ನೀವು ಟಾಪ್ ಹೋಗ್ಬೋದು. ಬಟ್ ಏನಪ್ಪ ಅಂದರೆ ಜಾಸ್ತಿ ಜನ ಇರೋ ಕಾರಣದಿಂದ ಇವತ್ತು ನಮಗೆ ಲೇಟ್ ಆಯಿತು. ಯಾವುದಾದ್ರೂ ಬೆಟ್ಟಕ್ಕೆ ಹೋಗಿರಿ, ಎಲ್ಲೇ ಯಾವುದು ಪ್ರವಾಸಿ ತಾಣಕ್ಕೆ ಹೋದರೆ ಅಲ್ಲಿನ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಏಕೆಂದರೆ ಇಲ್ಲಿ ನೋಡಿ ಗೈಸ್, ಅಲ್ಲಲ್ಲಿ ಪ್ಲಾಸ್ಟಿಕ್ ಬಾಟಲ್ ಹೆಂಗೆ ಹಾಕಿದ್ದಾರೆ. ಗೈಸ್ ಬೆಟ್ಟದ ಮೇಲೆ ಕೂಡ ಅಷ್ಟೇ ಪ್ಲಾಸ್ಟಿಕ್ ಬಾಟಲ್ ತುಂಬ ಹಾಕಿದ್ದಾರೆ. ನೀವು ಎಲ್ಲೇ ಹೋದರೂ ದಯವಿಟ್ಟು ಅದೊಂದು ಗಮನ ಕೊಡಿ. ದ್ವಾಪರ ಯುಗದ ಕಾಲದಲ್ಲಿ ಪಾಂಡವರು ವನವಾಸದ ಸಮಯದಲ್ಲಿ ಇಲ್ಲಿ ಸ್ವಲ್ಪ ಕಾಲ ತಂಗಿದ್ದರು ಎಂದು ಹೇಳಲಾಗುತ್ತದೆ. ಪಾಂಡವರು ಈ ಬೆಟ್ಟದ ಪ್ರಾಕೃತಿಕ ಸೌಂದರ್ಯವನ್ನು ಮೆಚ್ಚಿ ಭೀಮನಿಗೆ ಕಾಶಿಯಿಂದ ಲಿಂಗವನ್ನು ತರಲು ಹೇಳುತ್ತಾರೆ. ಲಿಂಗ ತರುವುದು ತಡವಾದ ಕಾರಣದಿಂದ ಧರ್ಮರಾಯನು ಅಲ್ಲೇ ಇದ್ದ ಮರಳಿನಿಂದ ಲಿಂಗ ಮಾಡಿ ಮರುಳು ಸಿದ್ದೇಶ್ವರ ಎಂಬ ಹೆಸರಿನಿಂದ ಪೂಜೆ ಮಾಡುತ್ತಿರುತ್ತಾನೆ. ನಂತರ ಭೀಮನು ತಂದ ಲಿಂಗಕ್ಕೆ ಭೀಮೇಶ್ವರ ಎಂದು ಹೆಸರಿಟ್ಟು ಪೂಜೆ ಮಾಡುತ್ತಿರುತ್ತಾರೆ. ಗೈಸ್ ಪಾರ್ಕಿಂಗ್ ಲಾಟ್ ಇರೋದಲ್ಲಿ ಗಾಡಿಗಳು ನೋಡಿ ಗೈಸ್ ಎಲ್ಲಿವರೆಗೂ ನಿಂತಿದ್ದಾವೆ. ಅಂದರೆ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಎಷ್ಟು ಜನ ಬಂದಿದ್ದಾರೆ ಇವತ್ತು ಅಂತ. ಬೆಟ್ಟ ಪೂರ್ತಿ ಜನ ಇದ್ದಾರೆ ಗೈಸ್. ಬೆಟ್ಟದ ಕೆಳಭಾಗಕ್ಕೆ ಬರ್ತಿದ್ದೀವಿ. ಕೆಳಭಾಗದಲ್ಲಿ ಏನಪ್ಪ ಇದೆ ಅಂದರೆ ರೇಣುಕಾಂಬ ದೇವಿಯ ಸನ್ನಿಧಿ ಇದೆ. ರೇವಣ್ಣ ಸಿದ್ದೇಶ್ವರರು ಈ ಬೆಟ್ಟಕ್ಕೆ ಬಂದಾಗ ಮಾಯಾದೇವಿ ಎಂಬವರಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದ ಸಮಸ್ಯೆಯನ್ನು ಸಿದ್ದೇಶ್ವರರಲ್ಲಿ ಹೇಳುತ್ತಾರೆ. ಆಗ ಮಕ್ಕಳಾಗುವಂತಹ ವರವನ್ನು ನೀಡುತ್ತಾರೆ. ಆ ವರದಿಂದ ಹುಟ್ಟಿದ ಮಗುವೇ ರೇಣುಕಾಂಬ. ರೇಣುಕಾಂಬ ದೇವಿಯ ಸನ್ನಿಧಾನಕ್ಕೆ ಬಂದಿದ್ದೀವಿ. ಇಲ್ಲಿನ ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೋಗಬೇಕಾಗುತ್ತೆ. ಗೈಸ್ ಇಲ್ಲೂ ಕೂಡ ಜನ ಇದ್ದಾರೆ ಗೈಸ್. ಇವತ್ತು ಪೂರ್ತಿ ಜನ, ಎಲ್ಲೆಲ್ಲೂ ನೋಡಿದ್ರು ಜನ ನೋಡಿ ಗೈಸ್. ನೀವು ಸಖತ್ ಜನ ಇದ್ದಾರೆ ಗೈಸ್, ಎಲ್ಲಿ ನೋಡಿದ್ರು ಜನ. ರೇವಣ್ಣ ಸಿದ್ದೇಶ್ವರರು ಬೆಟ್ಟದ ಮೇಲೆ ಏಕಾಂತದಿಂದ ತಪಸ್ಸು ಮಾಡಲು ಹೋಗುತ್ತಿರುವಾಗ ರೇಣುಕಾಂಬ ದೇವಿಯು ಹಿಂದೆ ಬರುತ್ತಾರೆ. ಆಗ ರೇವಣ್ಣ ಸಿದ್ದೇಶ್ವರರು, ನೀನು ಇಲ್ಲಿಯೇ ಕೂತಿರಮ್ಮ, ನಾನು ಬೆಟ್ಟದ ಮೇಲೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಹೋಗುತ್ತಾರೆ. ಹಾಗಾಗಿ ಈ ದೇವಿಯು ಬೆಟ್ಟದ ಕಡೆಯೇ ಮುಖ ಮಾಡಿ ನೆಲೆಸಿದೆ ಎಂಬ ಕಥೆ ಇದೆ. ಗೈಸ್ ಪ್ರಸಾದ, ಎಲ್ಲೋದ್ರು ಪ್ರಸಾದ ಮಾತ್ರ ಮಿಸ್ ಮಾಡಿಬಿಡ್ರಿ. ಗೈಸ್ ಇವಾಗ ರೇಣುಕಾಂಬ ಅಮ್ಮನವರ ಸನ್ನಿಧಿಯಲ್ಲಿ ಅವರ ದರ್ಶನ ಪಡೆದು ಇವಾಗ ಈಚೆಗೆ ಬಂದಿದ್ದೀನಿ. ಇವಾಗ ನಾನು ಎಲ್ಲ ದೇವಸ್ಥಾನಗಳನ್ನು ತೋರಿಸಿದ್ದೀನಿ. ಅಂದರೆ ಈ ಬೆಟ್ಟದಲ್ಲಿರುವ 3 ಭಾಗದಲ್ಲಿರುವ ದೇವಸ್ಥಾನಗಳು ನಾನು ತೋರಿಸಿದ್ದೀನಿ. ಏನಪ್ಪ ಅಂದರೆ ಈ ಬೆಟ್ಟ ಒಂದೇ ಬಂಡೆಯಿಂದ ನಿರ್ಮಿತವಾಗಿದ್ದು ಅಂತ ಹೇಳ್ತಾರೆ. ಬರುವ ಭಕ್ತಾದಿಗಳಿಗೆಲ್ಲ ಅನ್ನದಾಸೋಹ ಇರುತ್ತೆ. ಇಲ್ಲಿಗೆ ಬಂದಾಗ ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ಹೋಗಿ ಅಂತ ಹೇಳ್ತೀನಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಗೈಸ್ ನೀವು ಒಂದು ಸಲ ಭೇಟಿ ಕೊಡಿ, ತುಂಬ ಚೆನ್ನಾಗಿರೋ ಪ್ಲೇಸು. ಒಂದು ಸಲ ಭೇಟಿ ಕೊಟ್ಟು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ.